ನಮಸ್ಕಾರ ಎಲ್ಲರಿಗೂ. ನಮ್ಮನೇಲಿ ಯುಗಾದಿ ಹಬ್ಬ ಯಾವ ಥರ ಮಾಡ್ತೀವಿ, ಯಾವ ಥರ ಆಚರಣೆ ಮಾಡ್ತೀವಿ ಅಂತ ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ. ಸಗಣಿ ತಂದು ಎಲ್ಲ ಬಳ್ದು ಸಾರಿಸಿ ರಂಗೋಲಿ ಬಿಡಿಸಿ ಕಲರ್ ಹಾಕೋಷ್ಟರಲ್ಲಿ 8 ಗಂಟೆ ಆಯಿತು. ಆಮೇಲೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ಹೆಲ್ಪ್ ಮಾಡಿದ್ರು ಕಲರ್ಸ್ ಎಲ್ಲ ಹಾಕೋದಕ್ಕೆ. ಏನೋ ಫುಲ್ ಕನ್ಫ್ಯೂಸ್ ಆಗಿ ಯಾವುದ್ಯಾವುದೋ ಕಲರ್ಸ್ ಎಲ್ಲೆಲ್ಲೋ ಹಚ್ಚಿ ಆಮೇಲೆ ಎಲ್ಲ ಸರಿ ಮಾಡಿದ್ರು ಇಬ್ಬರು ಸೇರಿ. ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿದ್ವಿ ಮನೆಯೆಲ್ಲ. ಮತ್ತು ತುಳಸಿದು ರೆಡಿ ಮಾಡಿ, ತುಳಸಿ ಪೊಟ್ಟೆಲ್ಲ ರೆಡಿ ಮಾಡಿ, ದೀಪ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ, ಮತ್ತು ನಾವು ಹರಳೆಣ್ಣೆಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಕಾಯಿಸ್ಬಿಟ್ಟು ಹಚ್ಕೋತೀವಿ. ಒಬ್ರಿಗೊಬ್ರು ಅಪ್ಪ ಮಗಳು ಇಬ್ಬರು ಹಚ್ಕೋತಾ ಇದ್ರು. ಈ ಹಬ್ಬಕ್ಕೆ ಎಲ್ಲರೂ ಹೊಸ ಬಟ್ಟೆ ತೊಗೋತಾರೆ. ಹೊಸ ಬಟ್ಟೆ ತೊಗೊಂಡು ರೆಡಿಯಾಗಿ ಬಂದು ಚಂದ್ರ ಕಾಣ್ತಿದ್ದಾನೆ ಅಂದರು ಚಂದ್ರನ ಆಡೋಕ್ಕೆ ಈಚೆ ಹೋದ್ವಿ. ನಮ್ಮ ಮನೆ ಹತ್ರ ದೇವಸ್ಥಾನ ಭಾಳ ಚೆನ್ನಾಗಿ ರೆಡಿ ಮಾಡ್ತಾರೆ ವರ್ಷ ವರ್ಷ. ಹಾಗೆ ಚಂದ್ರನು ಕಾಣಿಸ್ತಾ ಇದೆ ನೋಡಿ. ಎಲ್ಲರೂ ನೋಡೋಕೆ ಇಲ್ಲಿಗೆ ಬರೋದು ದೇವಸ್ಥಾನಕ್ಕೆ, ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಟೆಂಪಲ್ನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ವರ್ಷ ವರ್ಷ. ತುಂಬ ಲೈಟಿಂಗ್ಸು ಎಲ್ಲ ಡೆಕೋರೇಷನ್ಸು ಫ್ಲವರ್ಸ್ದು ಎಲ್ಲ ಚೆನ್ನಾಗಿ ಮಾಡಿದರು ಟೆಂಪಲ್ಲು. ಆಮೇಲೆ ದೇವಸ್ಥಾನ ಯಾವುದು ಅಂತ ಗೊತ್ತಾಯ್ತಾ? ಅದು ಗಣಪತಿ ದೇವಸ್ಥಾನ ನೋಡಿ. ಗಣೇಶ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಇದು ಏಕಶಿಲಾ ಗಣಪತಿ ಅಂತ ಕರೀತಾರೆ. ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರೋ ಗಣಪತಿ ಇದು, ಹಳೆ ಕಾಲದ ಗಣಪತಿ. ಮತ್ತು ಮನೆಗೆ ಬಂದು ಹಿರಿಯರ್ದ ಆಶೀರ್ವಾದ ತಗೊಂಡು ಹಾಗೆ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ವಿ. ರೋಡಲ್ಲಿ ತುಂಬ ಜನ ಅಂದರೆ ತುಂಬ ಜನ ಕ್ರೌಡ್ ಇತ್ತು. ತಾತ ಅಜ್ಜಿ ಫೋಟೋಗೆ ನನ್ನ ಮಗಳು ನಮಸ್ಕಾರ ಮಾಡಿ ಹೊರಟ್ವಿ. ಮತ್ತು ಪೂಜೆ ಎಲ್ಲ ಮಾಡಿಕೊಂಡು, ಮತ್ತು ತುಂಬ ಕ್ರೌಡ್ ಅಂದರೆ ಇನ್ನೂ ಜಾಸ್ತಿ ಕ್ರೌಡ್ ಆಗಿತ್ತು. ಮತ್ತು ಇನ್ನೂ ಟೆಂಪಲ್ಸು ರೌಂಡ್ಸ್ ಹಾಕಿ ನಾವು ಭಾಳ ಟೆಂಪಲ್ಸ್ ಇದಾವಂತ ಆದಷ್ಟು ಎಲ್ಲ ಟೆಂಪಲ್ಸ್ಗೂ ಹೋಗಿ ಬಂದ್ವಿ ನೋಡಿ. ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇವತ್ತು. ನಿಮ್ಮೂರಲ್ಲೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ. ಹಬ್ಬದ ದಿನವೇ ವೀಡಿಯೋ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಮತ್ತು ದೇವಸ್ಥಾನಗಳೆಲ್ಲ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದರು ನೋಡಿ. ಇದು ವೀರಭದ್ರ ಸ್ವಾಮಿ ದೇವಸ್ಥಾನ, ಮತ್ತು ಇದು ಶಿವನ ಈಶ್ವರನ ದೇವಸ್ಥಾನ. ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.